ಮಕ್ಕಳೇ, ನಿಮಗಿವತ್ತೊಂದು ಸಂತೋಷದ ಸುದ್ದಿ. ನಾಳೆಯಿಂದ ನಿಮಗೆ ಬೇಸಿಗೆ ರಜೆ. ಸೈಲೆನ್ಸ್. ನೋಡಿ ಮಕ್ಕಳೇ, ಮನೆಯಲ್ಲಿ ಅಪ್ಪ ಅಮ್ಮನ್ನ ಗೋಳು ಇಕ್ಕೋಬೇಡಿ. ಅವರಿಗೆ ಕೆಲಸದಲ್ಲಿ ಸಹಾಯ ಮಾಡಿ. ಸಿಕ್ಕ ಮರ ಹತ್ತಕ್ಕೆ ಹೋಗಬೇಡಿ. ಸೀಬೆ ಹಣ್ಣು, ಮಾವಿನಕಾಯಿ ಕೀಳಬೇಡಿ. ಅರ್ಥ ಆಯ್ತಾ? ಇನ್ನೊಂದು ವಿಷಯ ಗೊತ್ತಾ? ಮರ ಹತ್ತಿದ್ರೆ ನಿಮಗೆ ಕೋತಿ ತರ ಬಾಲ ಬೆಳೆಯುತ್ತೆ. ಬಾಲ ಬೆಳೆದಿದ್ರು ಜಾರಿ ಬಿದ್ರೆ ಕಾಲು ಮುರಿಯೋದಂತೂ ಗ್ಯಾರಂಟಿ. ಆಟ ಕಮ್ಮಿ ಮಾಡಿ, ಪುಸ್ತಕ ಓದೋದು ಜಾಸ್ತಿ ಮಾಡಿ. ಒಳ್ಳೊಳ್ಳೆ ಸಾಧಕರ ಜೀವನ ಚರಿತ್ರೆ ಪುಸ್ತಕ ಓದಬೇಕು. ಪಂಚತಂತ್ರದ ನೀತಿ ಕಥೆಗಳ ಪುಸ್ತಕ ಓದಿ. ಇನ್ನೊಂದು ಮುಖ್ಯವಾದ ವಿಚಾರ, ಯಾರು ಐಸ್ ಕ್ಯಾಂಡಿ ಐಸ್ ಕ್ರೀಮು ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಅಯ್ಯೋ, ಈ ಚಡ್ಡಿ ಬೇರೆ ಕೆಳಕ್ಕೆ ಹೋಯ್ತಾ ಇದೆ. ಎಲ್ರೋ ಇದ್ದೀರಾ ನೀವು? ನನ್ನನ್ನ ಇಲ್ಲೇ ಆಟ ಆಡಕ್ ಬರಕ್ ಹೇಳ್ಬಿಟ್ಟು ನೀವು ಎಲ್ರೂ ಸೇರ್ಕೊಂಡು ನನ್ನ ಮಂಗನ್ ಮಾಡ್ತಾ ಇದ್ದೀರಾ? ಬರ್ರೋ ಬನ್ನಿ. ಲಕ್ಷ್ಮಿ, ರಾಜಿ, ವೆಂಕಿ, ಬರ್ರೋ ಬನ್ನಿ. ಎಲ್ಲಿದ್ದೀರಾ? ಬನ್ನಿ. ಈಗ ಬಂದ? ಯಾಕೋ ಇಷ್ಟು ಲೇಟು? ಕಾದು ಕಾದು ಸಾಕಾಯ್ತು. ಯಾಕೆ ಕೇಳ್ತೀಯ? ದೊಡ್ಡ ಕತೆನ. ಹೌದಾ? ನಮಗೂ ಹಸಿ ಹೇಳೋ. ಭಾರಿ ಕೆಲ್ಸ ಆಯ್ತು ಇವತ್ ನಮ್ಮ ಅಪ್ಪಂಗೆ. ಸಾಯ ಗಂಟ ಮರಿಯಕ್ಕಾಗಕ್ಕಿಲ್ಲ, ಹಂಗ್ ಮಾಡಿವ್ನಿ. ಅಯ್ಯೋ, ಅದೊಂದು ದೊಡ್ಡ ಕತೆ. ಲೋ ಮಗ, ಬಾರೋ ಇಲ್ಲಿ. ಏನು? ಜಾರ್ತದ, ಹಿಡ್ಕೊಳ್ಳೋ. ಹಾ ಸರಿ ಆಯ್ತು. ಹೇ ಬಾರೋ, ಆಟಾಡಕ್ ಹೋಗೋಣ. ಅಪ್ಪ ಐತೆ ಬರಲ್ಲ. ಹೋಗು ಹೋಗು ಹೋಗು. ಅಯ್ಯಪ್ಪ, ಯಾಕಪ್ಪ? ಏನಾಯ್ತಪ್ಪ? ಜಾರ್ತದೆ, ಹಿಡ್ಕೋ ಅಂದ್ರೆ. ಜಾರ್ತಾ ಇದೆ ಅಂತ ಚಡ್ಡಿ ಹಿಡ್ಕೊಂಡಿದ್ನಲ್ಲ. ಅದನ್ನಲ್ಲ ಕಣ, ಏನಿನ ಹೇಳಿದ್ದು. ಅಯ್ಯೋ ನನ್ನ ಮಗನೇ, ಎಲ್ಲೋಗ್ತೀಯ? ಮನೆಗ್ ಬದ್ನೆ ಬರ್ತೀಯಲ್ಲ, ಮಾಡ್ತೀನಿ ಹೋಗ್ ನಿಂಗೆ. ಅಂತೂ ನಿಮ್ಮ ಅಪ್ಪಂಗ್ ಸರಿಯಾಗಿ ಮಾಡಿದ್ಯಾ ಕಣ. ಬನ್ರೋ ಆಟ ಆಡೋಣ. ಸರಿ, ಬನ್ನಿ, ಸಂಜೆವರೆಗೂ ಆಟ ಆಡ್ಬೇಕು. ಅದೆಷ್ಟು ಚಂದ ನಮ್ಮ ಬಾಲ್ಯವು, ನೂರು ಕನಸು ಹೊತ್ತು ತಂದಿದೆ. ಅದೆಷ್ಟು ಚಂದ ನಮ್ಮ
ಬಳಗವು ನೂರು ಕಾಲ ಇರಲು ಬಯಸಿದೆ ನಲಿದಿದೆ ನುಲಿದಿದೆ ನಗಿಸಿದೆ ಓಡಿದೆ ಆಡಿದೆ ಅಳಿಸಿದೆ ಭೂಮಿ ಮೇಲೆ ಅರಳುತ್ತಾ ತೇಲಾಡಿದೆ ಅದೆಷ್ಟು ಚಂದ ನಮ್ಮ ಬಾಲ್ಯವು ನೂರು ಕನಸು ಹೊತ್ತು ತಂದಿದೆ ಸೂರ್ಯ ಚಂದ್ರ ಗೋಲಿಯಾಗಿ ಆಟ ಆಡಿದೆ ಕಾಲಚಕ್ರ ಉರುಳಿ ಉರುಳಿ ಪಾಠ ಮಾಡಿದೆ ಬಾನಿನಲ್ಲಿ ಹಕ್ಕಿಯೊಂದು ಹಾಡು ಹಾಡಿದೆ ಮರದ ಮೇಲೆ ಗೂಡು ಕಟ್ಟಿ ಮಮತೆ ತೋರಿದೆ ಪ್ರೀತಿ ಮಾಡಿದೆ ಸ್ನೇಹ ಮೂಡಿದೆ ಬಾನಿನಲ್ಲಿ ಮೋಡಗಳು ಕೈಯ ಚಾಚಿದೆ ಸದ್ದು ಮಾಡದೆ ಮಿಂಚು ಮೂಡಿದೆ ಮಳೆಯ ಹನಿಯು ಧರೆಯನ್ನು ತಂಪು ಮಾಡಿದೆ ಅದೆಷ್ಟು ಚಂದ ನಮ್ಮ ಬಾಲ್ಯವು ನೂರು ಕನಸು ಹೊತ್ತು ತಂದಿದೆ ಕಣ್ಣ ಮುಚ್ಚಿ ಕಾಡೆಗೂಡೆ ಆಟವಾಡುವ ಕುಂಟೆ ಬಿಲ್ಲೆ ಚಿನ್ನಿ ದಾಂಡುವಾಡಿ ನಲಿಯುವ ಮಣ್ಣಿನಲ್ಲಿ ಗೂಡು ಕಟ್ಟಿ ಕೈಯ ಕುಲುಕುವ ನೀರಿನಲ್ಲಿ ದೋಣಿ ಬಿಟ್ಟು ದಡವ ಸೇರುವ ದ್ವೇಷ ಮಾಡದೆ ಹಂಚಿ ತಿನ್ನುವ ಮೇಲು ಕೀಳು ಭ್ರಮೆಯನ್ನು ದೂರ ಮಾಡುವ ಮಕ್ಕಳೆಂದರೆ ಕಮ್ಮಿಯೇನು ದೇಶದ ಭವಿಷ್ಯಕ್ಕೆ ನಾವೇ ಇನ್ನು ಅದೆಷ್ಟು ಚಂದ ನಮ್ಮ ಬಾಲ್ಯವು ನೂರು ಕನಸು ಹೊತ್ತು ತಂದಿದೆ ಅದೆಷ್ಟು ಚಂದ ನಮ್ಮ ಬಳಗವು ನೂರು ಕಾಲ ಇರಲು ಬಯಸಿದೆ ನಲಿದಿದೆ ನುಲಿದಿದೆ ನಗಿಸಿದೆ ಓಡಿದೆ ಆಡಿದೆ ಅಳಿಸಿದೆ ಭೂಮಿ ಮೇಲೆ ಅರಳುತ್ತಾ ತೇಲಾಡಿದೆ ಅದೆಷ್ಟು ಚಂದ ನಮ್ಮ ಬಾಲ್ಯವು ನೂರು ಕನಸು ಹೊತ್ತು ತಂದಿದೆ ನಗಣ ಹಾ ಏನಪ್ಪ ಒಂದೇ ಒಂದು ಫುಲ್ಲು ಸ್ಪೆಷಲ್ ಕೊಟ್ಬಿಡಿ. ಯಾವ್ದ್ಲಾ? ಅದೇನ ಅಣ್ಣ ಮಾಮೂಲಿ ಕೊಡ್ದಿಯಲ್ಲ ಅದು. 100 ರೂಪಾಯಿ ತತ್ತ. ಹಾ ಕೊಟ್ಟೆ ತಗೊಳ್ಳಿ. ಆಹಾ ಹಾ ಹಾ ಅಣ್ಣ ಹಂಗೆ ಒಂದು ಉಪ್ಪಿನಕಾಯಿ ಕೊಡೋಣ. 2 ರೂಪಾಯಿ ಕೊಡ್ಲಾ? 2 ರೂಪಾಯಿ. 2 ರೂಪಾಯ ಹ್ಮ್ ಅಣ್ಣ ಫುಲ್ ತಗೊಂಡ್ರೆ ಉಪ್ಪಿನಕಾಯಿ ಫ್ರೀ ಅಲ್ವಾ? ಬಂದ್ಬಿಡಲ್ಲ ಫ್ರೀ ಅಂತ ಈ ಟೀ ಅಂಗಡಿನೇ ಕೊಡ್ತೀನಿ ಎತ್ಕೊಂಡು ಹೋಗ್ಬಿಡ್ಲಾ. ಬಾಯಿ ಮುಚ್ಕೊಂಡಿ ಇಲ್ಲಿಂದ ಜಾಗ ಖಾಲಿ ಮಾಡ್ರ. ಸರಿ ಹೋಗ್ರಿ. ಬರ ಹಿಂಗ ಆಡ್ತಾನೆ. ನಿನ್ಗೇನ್ ಟೀ ಬೇಕಪ್ಪ? ಬೇಡಣ. ಬೆಳಗ್ಗೆದ್ದು ಯಾರ ಮಕವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಅಂತ ಕುಂತಿದೆ, ನಿನ್ನ ಕಂಡ ಕನಸು ಆಹಾ 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 ಆಹಾ. ಎಷ್ಟ್ ಚೆನ್ನಾಗ್ ಆಡ್ತೀಯನೋ ಆಡು. ಹ್ಞೂ ಕಣಪ್ಪ, ನಾವ್ ಹಂಗ್ಯಾ ಮತ್ತೆ. ಅಲ್ಲ ಕಣ. ಹಾ ನಾಗಣ್ಣ, ಗೌರ್ಮೆಂಟ್ ಅವರು ಹೆಂಗಸ್ರಿಗೆ ಬಸ್ ಚಾರ್ಜ್ ಫ್ರೀ ಕೊಟ್ಟವ್ರೆ, ಹೌದು, ಕರೆಂಟ್ ಫ್ರೀ ಕೊಟ್ಟವ್ರೆ. ಆದ್ರೆ ಆ ನಾಗಣ್ಣ ಒಂದ್ ಉಪ್ಪಿನಕಾಯಿ ಕೊಡಕ್ಕೇನಣ್ಣ ಅಷ್ಟೊಂದು ಮಾತಾಡ್ತಾನೆ. ಚಂದ್ರ, ನಾನೇನಾದ್ರೂ ಮುಖ್ಯಮಂತ್ರಿ ಆದ್ರೆ ಆದ್ರೆ ಎಣ್ಣೆ ತಕೊಳ್ಳೋರ್ಗೆ ಆಯ್ತಾ ಉಪ್ಪಿನಕಾಯಿ ಜೊತೆಗೆ ಒಂದ್ ನಾಟಿ ಕೋಳಿನೂ ಫ್ರೀ ಆಗಿ ಕೊಟ್ಬಿಡ್ತೀನಿ. ನಂದೇ ಫಸ್ಟ್ ಒಟ್ಟು. ಸರಿ, ಈಗ ಟೈಮ್ ಆಯ್ತು, ಕಾಯ್ತೈತೆ. ನಡಿ ನಡಿ ನಡಿ. ಬಾಣ ಚೆನ್ನಾಗ್ ಪಟ್ಕೊಳ್ಳೋಣ ಫಸ್ಟು. 1 2 3 4 ಹೇಳ್ಬೇಕೆ ಯಾಕಣ ನೋಡು,
ಬೆಳಿಗ್ಗೆನೆ ಕೊಡ್ದವ್ರೆ ಅನ್ಕೊಬಿಡ್ತಾರೆ. ಆಯ್ತಾ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ಬೇಡ ಇಲ್ಲಿಂದ. ಆಯ್ತಾ, ನಡಿ, ನಮ್ ಕೆಲ್ಸ ಆಯ್ತು, ನಡಿ. ಅಣ್ಣ ನಮಸ್ಕಾರ ಅಣ್ಣ. ಬೆಳಿಗ್ಗೆ ಮಾಡಕ್ ಕೆಲಸ ಇದ್ದಾನೆ ನೋಡ ಅಣ್ಣ ನೋಡಲೇ. ಏನಾಯ್ತು ಐಸ್ ಕ್ರೀಮು? ತಯ್ಯಾರೆ ತಯ್ಯ ತಯ್ಯಾರೆ ತಯ್ಯ ತಯ್ಯಾರೆ ತಯ್ಯ ತಯ್ಯಾರೆ ತಯ್ಯ ಏನೆಂದು ಹೇಳಲಯ್ಯ. ಐಸ್ ಕ್ರೀಮು ಚಂದ. ಅದ್ ನಮ್ ಮೇಸ್ಟ್ರಲ್ವಾ? ಅನುಮಾನನೇ ಇಲ್ಲ, ಅವ್ರು ನಮ್ ಸರ್ ಎರಡೆರಡು ಐಸ್ ಕ್ರೀಮ್ ತಿಂತಾವ್ರೆ. ಅಲ್ಲ, ನಮಗ್ ಮಾತ್ರ ಐಸ್ ಕ್ರೀಮ್ ತಿನ್ಬೇಡ ಅಂತಾರೆ, ಅವ್ರು ಮಾತ್ರ ಎರಡೆರಡು ಐಸ್ ಕ್ರೀಮ್ ಇಟ್ಕೊಂಡವ್ರೆ. ಹೇಳೋದೊಂದು ಮಾಡೋದಿನ್ನೊಂದು. ಬರ್ರೋ, ಅವ್ರಿಗೆ ಸರಿಯಾಗಿ ಕಾಲೆಳಿಯುಮ್ಮ. ತಯ್ಯಾರೆ ತೈ. ಹೇಯ್, ಏನ್ರ ನೋಡ್ತಾ ಇದ್ದೀರಾ? ನೀವು ಐಸ್ ಕ್ರೀಮ್ ತಿಂತಾರ ನೋಡ್ತಾ ಇದೀವಿ. ಸರ್, ನೀವ್ ತಿಂತಾರ ಐಸ್ ಕ್ರೀಮ್ ವೆನಿಲಾನ ಸ್ಟ್ರಾಬೆರಿನಾ? ವೆನಿಲ್ಲಾ ಫ್ಲೇವರು. ಮೇಸ್ಟ್ ನಂಗೆಲ್ಲ ಕ್ವಶನ್ ಕೊಡ್ಬಾರ್ದು. ಸರ್, ನಮ್ಮನ್ನ ಮಾತ್ರ ಐಸ್ ಕ್ರೀಮ್ ತಿನ್ಬೇಡಿ ಅಂತೀರಾ, ನೀವ್ ಮಾತ್ರ ಎರಡೆರಡು ಐಸ್ ಕ್ರೀಮ್ ತಿಂತಿದ್ರಾ? ನಾನು ಹೇಳಿದ್ದು ಚಿಕ್ಕವ್ರಿಗೆ, ದೊಡ್ಡವ್ರಿಗಲ್ಲ. ಅಲ್ಲ, ಮೇಷ್ಟ್ರು ನಮಗ್ ಈ ಮಾತ್ರ ಮೇಷ್ಟ್ರು ಏನಾದ್ರೂ ಮಾಡ್ಬೇಕು. ಇವ್ರು ಏನೋ ಸ್ಕೆಚ್ ಆಗ್ತಾವ್ರೆ. ಇವ್ರು ನನ್ನ ಬಿಡೋದೇ ಇಲ್ಲ. ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ರೆ ಸಾಕು ಫಸ್ಟು. ಬಾ ಬಾ ಹೋಗೋಣ. ಹಾ, ಅಲ್ಲ, ನಮ್ ಸರ್ರು ನಮಗ್ ಮಾತ್ರ ಐಸ್ ಕ್ರೀಮ್ ತಿನ್ಬೇಡಿ ಅಂತಾರೆ, ಅವ್ರು ಮಾತ್ರ ಎರಡೆರಡು ಐಸ್ ಕ್ರೀಮ್ ತಿಂತಾರೆ. ಎಲ್ಲೋದ್ರು? ಏ ಬನ್ರೆ ಹೋಗೋಣ, ಸಾಯಂಕಾಲ ಸಿಗ್ತಾರೆ, ಅವಾಗ ಕೇಳೋಣ. ನೋಡಿದ್ಯಾ ಸರ್, ಅದು ಎಲ್ಲಿ ಮಾಯ ಆಗೋಗ್ಬಿಟ್ರು?